ಜನವರಿ 1ರಂದು ಕಲಬುರಗಿಯಲ್ಲಿ ದಲಿತರ ಸ್ವಾಭಿಮಾನ ಜಾಗೃತಿ ದಿನದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾವೇಶ ಯಶಸ್ವಿಗಾಗಿ ಕಾರ್ಯಕರ್ತರು, ಹಿತೈಷಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಕರೆ ನೀಡಿದ್ದಾರೆ. ಜನವರಿ 1ರಂದು ಭೀಮಾ ಕೊರೆಂಗಾವ್ನಲ್ಲಿ ಸಾಧಿಸಿದ ಜಯವನ್ನು ಸಂತೋಷದಿಂದ ವಿಜಯೋತ್ಸವವನ್ನಾಗಿ ಆಚರಿಸಿ ಇದರ ಮಹತ್ವದ ಬಗ್ಗೆ ಜನರಿಗೆ ಜಾಗೃತಿ ಮಾಡಬೇಕಾಗಿದೆ. ಆದ್ದರಿಂದ ತಾವು ದುರ್ಬಲರು ಎಂಬ ಮನೋಭಾವವನ್ನು ದಲಿತರು ಮೊದಲು ಕೈ ಬಿಡಬೇಕು. ತಮ್ಮನ್ನು ವಂಚಿಸಲಾಗಿದೆ ಎಂಬುದನ್ನು ಅವರು ಅರಿಯಬೇಕು. ಭೀಮಾ ಕೊರೆಗಾಂದ ಯುದ್ಧ ದಲಿತ ಶಕ್ತಿಗೆ ಸಮರ್ಥ ಉದಾಹರಣೆಯಾಗಿದೆ. ದಲಿತರಲ್ಲಿ ಸ್ವಾಭಿಮಾನವನ್ನು ಜಾಗೃತಿಗೊಳಿಸಲು ಸರ್ವೋಚ್ಚ ನ್ಯಾಯಾಲಯದ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೊರೆಗಾಂವ್ದ ಪ್ರಸಂಗವನ್ನು ಹಲವಾರು ಬಾರಿ ಬಣ್ಣಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯು ಕಲಬುರಗಿಯಲ್ಲಿ ದಿನಾಂಕ 1/1/2025ರಂದು ದಲಿತ ಸ್ವಾಭಿಮಾನ ಜಾಗೃತಿ ದಿನ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಮಧ್ಯಾಹ್ನ 2 ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ ವರೆಗೆ ಮೆರವಣಿಗೆ ಹೊರಡುವುದು. ಮೆರವಣಿಗೆಯನ್ನು ಕಲಬುರಗಿ ಗ್ರಾಮೀಣ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಮಾನ್ಯ ಶ್ರೀ ಡಿಜಿ ರಾಜಣ್ಣ ಅವರು ಚಾಲನೆ ನೀಡಲಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಅವರು ತಿಳಿಸಿದ್ದಾರೆ. ಒಂದು ಗೋಷ್ಠಿಯಲ್ಲಿ ನಮ್ಮ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಭಾರತದ ಒಂದು ದೇಶದ ಸಮಾಜದ ವ್ಯವಸ್ಥೆ ಸನ್ನಿವೇಶದಲ್ಲಿ ಇತಿಹಾಸದಲ್ಲಿ ಅನೇಕ ಏರುಪೇರುಗಳನ್ನು ಅನೇಕ ಆಡಳಿತನ ನಡೆಸಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಭಾರತ ದೇಶದ ಭೂಮಿ. ಇಲ್ಲಿ ಬ್ರಿಟಿಷರು ಆಳಿದ್ರು, ಮೊಘಲರು ಆಳಿದ್ರು, ಮತ್ತು ಸಂಸ್ಥಾನಗಳು ಹೊಂದಿರತಕ್ಕಂಥ ಅನೇಕ ರಾಜರು ಕೂಡ ಆಳ್ವಿಕೆ ಆಡಿದರು. ಇಂಥ ಸಂದರ್ಭದಲ್ಲಿ ಭಾರತ ದೇಶದ ಒಂದು ವ್ಯವಸ್ಥೆಯಲ್ಲಿ ನಿಜವಾಗಿ ಹಿಂದುತ್ವ ಚಾತುರ್ಯ ಕುತಂತ್ರಕ್ಕೆ ಒಳಗಾಗಿ ಸಮಾಜದಲ್ಲಿ ವರ್ಣಗಳನ್ನು ಅವ್ಯಾತವಾಗಿ ಬೆಳೆದು ಅದರಲ್ಲಿ ಮೇಲು ಕೀಳು ಮತ್ತು ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಯಾಗಿ ಅಸ್ಪೃಶ್ಯ ಅಂತಕ್ಕಂಥ ಚಾಂಡಾಲರು, ಅಸ್ಪೃಶ್ಯರು, ದುರ್ಬಲರು ಅಂತಕ್ಕಂಥ ಕರೀತಕ್ಕಂಥ ಒಂದು ಜನರನ್ನು ಜೀವನ ಸ್ಥಿತಿ ಅತ್ಯಂತ ಹೀನ ಸ್ಥಿತಿಗೆ ಬಂದಿರತಕ್ಕಂಥ ನಗ್ನ ಸತ್ಯ ಅನೇಕ ನಮ್ಮ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತೀವಿ. ಅಂಥದ್ರಲ್ಲಿ ಮನುಷ್ಯರು ಎಲ್ಲ ಒಂದೇ, ಅವಕಾಶಗಳು ಸಿಕ್ಕಾಗ ಅವರ ಸಾಮರ್ಥ್ಯವನ್ನು ತೋರಿಸಬಲ್ಲರು. ಹಾಗಾಗಿ ಕೇವಲ ಅಸ್ಪೃಶ್ಯರು ಚಾಕ್ರಿಗಾಗಿ, ನಮ್ಮ ಸೇವೆಗಾಗಿ, ನಮ್ಮ ಹೊಲಸನ್ನು ಬೆಳೆಯೋದಕ್ಕಾಗಿ ಹುಟ್ಟಿರ್ತಕ್ಕಂಥ ಒಂದು ಶಾಪನ್ನು ಮೂಡಿಸಿ ಅವರಿಗೆ ಜಾತಿ ವ್ಯವಸ್ಥೆಯಿಂದ ಅವರನ್ನು ತುಳಿಯಲ್ಪಟ್ಟು ಓದೋದು ಮತ್ತು ಬರೆಯೋದು ಮತ್ತು ಅವರು ಮನುಷ್ಯರಾಗಿ ಇರಲಿಕ್ಕೆ ಕೂಡ ಅವಕಾಶ ನೀಡಲಾರ್ದಂಥ ಒಂದು ಬ್ರಾಹ್ಮಣಶಾಹಿ ವ್ಯವಸ್ಥೆ, ಹಿಂದುತ್ವಶಾಹಿ ವ್ಯವಸ್ಥೆಯಲ್ಲಿ ನಡೆದು ಬಂದಿತ್ತು. ಅಂಥದ್ರಲ್ಲಿ ಪೇಶ್ವೆ ಅಂತಕ್ಕಂಥ ಪುಣೆಯಲ್ಲಿ ಇದಿರ್ತಕ್ಕಂಥ ರಾಜ್ಯ ಸೈನ್ಯ ಮತ್ತು ಬ್ರಿಟಿಷರ ಆಳ್ತಕ್ಕಂಥ ಸೈನ್ಯದ ಮಧ್ಯದಲ್ಲಿ 1818ರಲ್ಲಿ ಒಂದು ಕಂತಕವನ್ನು ಉಂಟು ಮಾಡಿ ಆ ಒಂದು ಕಂತಕದ ಬ್ಯಾಕ್ಗ್ರೌಂಡ್ಸು ಪೇಶ್ವೆಯವರು ಅಸ್ಪೃಶ್ಯರನ್ನು ನಿಜವಾಗಿ ಒಳ್ಳೆಯ ರೀತಿಯಾಗಿ ನಡೆಸ್ಕೊಳ್ಳಲ್ಲ, ನಾಯಿ ನರಿಗಳಿಗಿಂತಲೂ ಕೀಳಾಗಿ ನಡೆಸ್ಕೊಳ್ತಕ್ಕಂಥದ್ದು. ಮತ್ತು ನಮ್ಮ ಹಿಂದೂಗಳ ವಿರುದ್ಧನೇ ನಾವು ಹೋರಾಟ ಮಾಡಬೇಕು ಅಂಥೇಳಿ ಮಹಾರ ಸೈನ್ಯ ರೆಜಿಮೆಂಟ್ದ ಆ ಒಂದು ಸಿದ್ದು ನಾಯಕ್ ಅಂತಕ್ಕಂಥವ ಆಲೋಚನೆ ಮಾಡಿ ಪೇಶ್ವರ ಹತ್ತಿರ ಹೋಗಿ ನಮಗೆ ಕಿಂಚಿತ ಜಾಗ ಕೊಡಬೇಕು, ಅವಕಾಶ ಸಿಗಬೇಕು ಬದುಕಲಿಕ್ಕೆ ಅಂತ ಹೇಳಿದಾಗ, ಒಂದು ತುಂಡು ಕಿಂಚು ಸಹಿತ ನಿಮಗೆ ಯಾವುದೇ ಕೂಡ ಆದಂಥ ಸ್ವಾತಂತ್ರ್ಯ ಮತ್ತು ಒಂದು ಸ್ಥಿರತೆವಾಗಿರ್ತಕ್ಕಂಥ ಜಾಗ ಸಿಗೋದಿಲ್ಲ, ನೀವೆಲ್ಲ ಕೀಳರು ಅಂತಕ್ಕಂಥ ಒಂದು ಹೀನಸ್ ರೀತಿಯಲ್ಲಿ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೊಟ್ಟೆಪಾಡಕ್ಕಾಗಿ ಅನಿವಾರ್ಯವಾಗಿ ಬ್ರಿಟಿಷ
ಒಂದು ಸೈನ್ಯದಲ್ಲಿ ಅವರು ಜಾಯಿನ್ ಆಗಿ ಮತ್ತು ಪೇಶ್ವೆ ಅಂತಕ್ಕಂಥ ಏನು ಬ್ರಾಹ್ಮಣಶಾಹಿ ಹೊಂದಿರತಕ್ಕಂಥ ಜಾತಿ ವ್ಯವಸ್ಥೆ ಹೊಂದಿರತಕ್ಕಂಥ ಪೇಶ್ವೆಯರ ವಿರುದ್ಧ 1818ರಲ್ಲಿ ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಪುಣೆಗೆ 16 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಕೋರೆಗಾಂವ್, ಭೀಮಾ ನದಿ ದಂಡೆಯಲ್ಲಿರ್ತಕ್ಕಂಥ ಕೋರೆಗಾಂವದಲ್ಲಿ ಒಂದು ಸುಮಾರು 30,000 ಪೇಶ್ವೆಯರ ಸೈನಿಕರು ಮತ್ತು ಕೇವಲ 500 ಜನ ಇರತಕ್ಕಂಥ ಮಹಾರ್ ರೆಜಿಮೆಂಟನ್ನು ಸಿದ್ದು ನಾಯಕ ನೇತೃತ್ವದಲ್ಲಿ ಸುಮಾರು 3-4 ದಿವಸಗಳಿಂದ ಯುದ್ಧ ನಡೀತದೆ. ಅಂಥ ಯುದ್ಧದಲ್ಲಿ ಸುಮಾರು 25,000-30,000 ಪೇಶ್ವೆ ಸೈನಿಕರನ್ನು ಸೋಲಿಸಿ 500 ಜನ ಇದ್ದಿರತಕ್ಕಂಥ ಸಿದ್ದು ನಾಯಕರ ಸೈನಿಕರು, ಮಹಾರ್ ಸೈನಿಕರು ಜಯನ ಸಾಧಿಸಿ ಇವರಲ್ಲಿ ಕೇವಲ 21 ಜನ ಮಾತ್ರ ಸಾವನ್ನಪ್ಪಿರತಕ್ಕಂಥ ಈ ಒಂದು ಐತಿಹಾಸಿಕವಾಗಿರತಕ್ಕಂಥ ಘಟನೆ ಏನು ಭೀಮಾ ಕೋರೆಗಾಂವದಲ್ಲಿರ್ತಕ್ಕಂಥ ವಿಜಯ ಸ್ತಂಭವನ್ನು ನೆಟ್ಟು ಅದಕ್ಕೆ ಬ್ರಿಟಿಷ್ ಸಹಿತ ಗೌರವ ಸಲ್ಲಿಸ್ತಕ್ಕಂಥದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಇದ್ದ ಕಾಲದಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಕುಟುಂಬ ಸಮೇತ ಬಂದು ಅದಕ್ಕೆ ಗೌರವ ಸಲ್ಲಿಸ್ತಕ್ಕಂಥ ಇವರ ವೀರರು, ಶೀರರು, ಸೂರರು, ಶೌರ್ಯರು ಇವರು ಎಲ್ಲ ರೀತಿಯಿಂದ ಆಗಿರ್ತಕ್ಕಂಥ ಒಂದು ಕಾಲದಲ್ಲಿ ಒಂದು ರಾಜ್ಯವನ್ನು ಆಳಿರ್ತಕ್ಕಂಥವ್ರು, ಆಳ್ಕೆ ಮಾಡಿರ್ತಕ್ಕಂಥ ಈ ಭವಿಷ್ಯ ಇರ್ತಕ್ಕಂಥ ಹೆಮ್ಮೆ ಪಟ್ಕೊಂಡು ಅವ್ರ ಬಗ್ಗೆ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಾರೆ. ಅಂಥ ವಿಜಯ ಸಾಧಿಸಿರ್ತಕ್ಕಂಥ ಆ ಒಂದು ಮಿಲಿಟ್ರಿಯಲ್ಲೇ ಮಹಾರ್ ರೆಜಿಮೆಂಟ್ ಅಂತಕ್ಕಂಥದ್ದು ಅತ್ಯಂತ ಬಲಿಷ್ಠ ಆಗಿರ್ತಕ್ಕಂಥದ್ದು. ಅಂಥ ಒಂದು ಗೌರವಿತವಾಗಿರ್ತಕ್ಕಂಥ ಜನಾಂಗದ ದುಡಿಯೋ ಜನರ ಮತ್ತು ಕಷ್ಟ ಕಾರ್ಪಣ್ಯದಿಂದ ನಿಜವಾದಂತೆ ಒಂದು ಜಾತಿಯಿಂದ ಅನೇಕ ಸಮಾಜ ಅವರು ಅತ್ಯಂತ ಅವರ ವೀರ ಶೌರ್ಯಗಳನ್ನು ಇವತ್ತು ನಮ್ಮ ದೇಶಕ್ಕೆ ಒಂದು ಮಾದರಿ ದುಡಿಯೋ ಜನರಿಗೆ ಅವಕಾಶ ಸಿಕ್ಕರೆ ಅವ್ರು ಏನು ಮಾಡಬಲ್ಲರು ಅಂತಕ್ಕಂಥದ್ದು ಏನು ಭೀಮಾ ಕೋರೆಗಾಂವ್ ವಿಜಯ ಒಂದು ಸಂಭ್ರಮ ಏನು ತೋರಿಸಿದೆ. ಆ ಸಂಭ್ರಮವನ್ನು, ವಿಜಯ ಉತ್ಸವವನ್ನು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾವು ಸುಮಾರು ದಿವಸಗಳಿಂದ ವಿಚಾರ ಸಂಕಿರಣ, ವಿಜಯ ಉತ್ಸವ, ಒಂದು ವಿಜಯ ಮೆರವಣಿಗೆಯನ್ನು ಮತ್ತು ಬಹಿರಂಗ ಸಭೆಯನ್ನು ಏರ್ಪಡಿಸ್ತಕ್ಕಂಥದ್ದು ಬರ್ತಾಯಿದ್ದೀವಿ. ಅದೇ ರೀತಿಯಾಗಿ ಇವತ್ತು 1 ಜನವರಿ 2025ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಗುಲ್ಬರ್ಗದಲ್ಲಿ ಕೂಡ ಈ ಒಂದು ಭೀಮಾ ಕೋರೆಗಾಂವ್ ವಿಜಯ ಉತ್ಸವದ ಒಂದು ಮಹಾ ಸಮಾವೇಶವನ್ನು ಏರ್ಪಡಿಸಿದ್ದೀವಿ. ಆ ಮಹಾ ಸಮಾವೇಶ ನಾವು ಜನವರಿ 1, 2025ರಂದು ಒಂದು ಮೆರವಣಿಗೆಯನ್ನು ತಿಮ್ಮಾಪುರಿ ಸರ್ಕಲ್ನಿಂದ ಇದು ಅಂಬೇಡ್ಕರ್ ಜಗತ್ ಸರ್ಕಲ್ ಅವರಿಗೂ ಕೂಡ ಆ ಮೆರವಣಿಗೆಯನ್ನು ನಮ್ಮ ACP ಆಗಿರ್ತಕ್ಕಂಥ ರಾಜಣ್ಣವರು ಉದ್ಘಾಟನೆ ಮಾಡ್ತಾರೆ. ಮತ್ತು ಇಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, SC ಮಹದೇವಪ್ಪನವರು, BR ಪಾಟೀಲ್ ಅವರು ಮತ್ತು ಮತ್ತಿಮೂಡವರು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.